ಏನು ಮಿಶ್ರವು? ನೀನು ನಾನು ಮಿಶ್ರರು, ಮಿತ್ರರು, ಆತ್ಮೀಯ. ಎಂತದು? ಆತ್ಮೀಯ, ಆತ್ಮೀಯ ಮಿತ್ರ. ದೇಹ ಮನಸ್ಸು ಆತ್ಮಗಳ ಸಮ್ಮಿಳನವೇ ಮಿತ್ರ, ಮೈತ್ರಿ. ಮತ್ತೆ ಹಾಗಾಗಿ ಮಿತ್ರರು. ಮುಂದೆ ಬಾ, ನನ್ನ ನೋಡು. ನಾನು ಯಾರು ಹೇಳು? ಸುಮ್ಮನೆ ಇರ್ತೀಯ ಮಾರೆ. ನಾನು ಯಾರಿಂದ ಗೊತ್ತಿದ್ರಲ್ಲ, ನೀನು ಯಾರು ಹೇಳೋದು? ನೀನು ಯಾರಿಂದ ಯಾವಾಗ ಗೊತ್ತಾಗುದು? ಇನ್ನು ಒಂದು ಅರೆದು ಮಾರೆ, ಸ್ವಲ್ಪ ಸ್ವಲ್ಪ ಗೊತ್ತಾಗುವಾಗ ನೀನು ಗೊತ್ತು ಮಾಡಬೇಕು ಅಂತ ಪ್ರಯತ್ನಿಸಲಿಲ್ವಾ? ಆಸೆ ಉಂಟು, ಆದ್ರೆ ಈಗ ಸ್ವಲ್ಪ ಇದು ಜೀರ್ಣ ಶಕ್ತಿ ಹೆಚ್ಚು, ಮತ್ತೆ ನೆನಪಿನ ಶಕ್ತಿ ಕಡಿಮೆ. ಗೊತ್ತಾಗಬೇಕು ಅಂತ ಉಂಟಾ? ಆಸೆ ನಾನು ಇರುವುದು ಯಾಕೆ ನಿನಗೆ ಗೊತ್ತು ಮಾಡ್ತಿದ್ದಕ್ಕೆ ಅಲ್ವಾ? ಹೇಗೆ ಬೈಲಿ ಬಾ 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 ಬಂತಲ್ಲ ಮರೆ. ಹೌದಾ? ಪೂರ್ವ ಜನ್ಮದ ಸ್ಮರಣೆ. ಸ್ಮರಣೆ. ನಾವು ದ್ವಾಪರದಲ್ಲಿ. ಹೌದಾ? ಯಾರಲ್ಲ ನಾನು? ನೀನು ಕೃಷ್ಣನಾಗಿ, ಕೃಷ್ಣ, ನಾನು ವಿಜಯ. ಹೌದಾ? ನಾನು ಕೃಷ್ಣ, ನೀನು ವಿಜಯ. ಹೌದು. ನನ್ನನ್ನು ಕರೆಯುತ್ತಿದ್ದು ಹೇಗೆ? ಪಾಪ ಪಾಪ ಎಂಟನೆಯ ಹಂಗೆ ಬರಕಲ್ಲ ದಾಕ್ರ ದಾಕ್ರ ದ್ವಾಪರದಲ್ಲಿ ನಾನು ಕೃಷ್ಣ, ನೀನು ವಿಜಯ. ಇನ್ನು ಸ್ವಲ್ಪ ಹಿಂದೆ ಹೋಗು. ಇರುವುದಿಲ್ಲ ಹಾಗಲ್ವೋ? ಕಥೆಯಲ್ಲಿ ಹಿಂದೆ ಹೋಗು, ದ್ವಾಪರಕ್ಕಿಂತಲೂ ಹಿಂದೆ ಹೋಗು. ವೈಕುಂಠ. ವೈಕುಂಠ ಅಲ್ಲಿ ನೀನು ನಾರಾಯಣ. ನಾರಾಯಣ. ವೈಕುಂಠ ನಾರಾಯಣ. ಶ್ರೀಮನ್ನಾರಾಯಣ. 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 ನಾರಾಯಣ ನೀನು. ನಾನು ಗೌಡ. ಅದೌದು. ಅದುವೇ ನಿನ್ನ ವಾಮನ ಗೌಡ. ವಾಮನ ವಾಹನ ಗರುಡ. ಹಾಗಿದ್ರೆ ವೈಕುಂಠ ಲೋಕದಲ್ಲಿ ಇದ್ದಂತಹ ನಾನು ಈ ರೂಪದಲ್ಲಿ ಬಂದಿದ್ದೆ. ಹೌದಾ? ಇವತ್ತು ನನ್ನ ವೇಷ ನೋಡ, ಕಿರಾತನ ವೇಷ ಹೇಗಾಗಿದೆ.
ಒಳ್ಳೆದಾಗಿದೆ ಮರೆ. ಹೌದಾ? ಎಷ್ಟು ಒಳ್ಳೆದಾಗಿದೆ ಒಳ್ಳೆದಾಗಿದೆ. ಬೇಡು ಕಟ್ಟುದು ಮಾತ್ರ ಸ್ವಲ್ಪ ಸರಿ ಆಗ್ಬೇಕೇನು? ಸರಿ ಇಲ್ವಾ? ಅದು ನಾನು ಕಟ್ಟಿದ್ದಲ್ಲ, ಅವ ಕಟ್ಟಿದ್ದಲ್ಲ. ಅವನಿಗೆ ಶ್ವಯ ಇಲ್ಲ, ಎಷ್ಟು ಹೊತ್ತಿಗೂ ಅವನು ಚಟ್ಟಗಂದಾಡಿ ಆಗಿ ಸುಟ್ಟು ಕಟ್ಟಿರ್ತಾನೆ. ನಿನಗೆ ಈಗ ವೇಷ ಕಟ್ಟಿದ್ದು ಸರಿ ಇಲ್ಲ, ಮತ್ತೆಲ್ಲ ಸರಿ ಉಂಟಲ್ಲ? ಬಿಡು. ನೀವು ಎರಡು ಶಬ್ದ ಮಾತಾಡು ನೋಡು. ಹೇಗಿದ್ದಾರೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಸೌಖ್ಯವಾ? ಹೌದಾ? ಸರಿ ಉಂಟಲ್ಲ? ಸ್ವಲ್ಪ 4 ಶಬ್ದ ಹಾಕಿ ಅದನ್ನು ಸರಿಯಾಗಿ ಸ್ಪಷ್ಟ ಉಚ್ಚರಿಸಲಿಕ್ಕೆ ಗೊತ್ತು. ಮಾತುಗಾರಿಕೆ ಸರಿ ಇಲ್ಲ. ಸ್ವಲ್ಪ ಕಲಿಬೇಕು. ಮಾತುಗಾರಿಕೆ ಸರಿ ಮತ್ತೆ ಎಲ್ಲ ಇಲ್ಲ. ಸರಿ ಉಂಟಲ್ಲ? ಬಿಡು. ನಿಮ್ಗೆ 2 ಹೆಜ್ಜೆ ನಡಿ ನೋಡು. ಈಗ ಹೋಗ್ತಾ ಇದ್ದೇನೆ ನೋಡು. ಸ್ವಲ್ಪ ಒಳ್ಳೆ ನಾಟ್ಯ ಗೊತ್ತಿದ್ದಲ್ಲ ಹತ್ರ ಹಿಂಕಿಟ ಗಿಡ ತಗೊಂಡು ಸರಿ ಮಾಡ್ಬೇಕು. ಮತ್ತೆ ನನಗೆ ಕಲಿಸಿದವರ ಯೋಗ್ಯತೆ ಗೊತ್ತುಂಟು. ಹೆಜ್ಜೆಗಾರಿಕೆ ಸರಿ ಇಲ್ವಾ? ಅವರ ಯೋಗ್ಯತೆ ದೊಡ್ಡದು, ನೀನು ಕಲಿಬೇಕೆ? ಹೆಜ್ಜೆಗಾರಿಕೆ ಸರಿ ಇಲ್ವಾ? ಮತ್ತೆಲ್ಲ ಸರಿ ಉಂಟಲ್ಲ? ಬಿಡು. ಎಂತದು ಮರ ಇದು? ಒಂದು ನಾಮ ಹಾಕಲಿಕ್ಕೆ ಗೊತ್ತಿಲ್ಲ, ನೀನು ಎಂತ ವೇಷ ಮಾಡುದು ಮರ? ಅದೊಂದು ಸರಿ ಇಲ್ವಾ? ನಾಮ ಒಂದು ಸರಿ ಇಲ್ಲ, ಮತ್ತೆ ಎಲ್ಲ ಅಲ್ಲಿಂದ ಅಲ್ಲಿಗೆ. ಇನ್ನು ಸರಿ ಅಂತ ಕರ್ಮವ ಒಂದೊಂದೇ ಸರಿ ಇಲ್ಲ ಅಂತ ಹೇಳಿ ಎಲ್ಲ ಸರಿ ಇಲ್ಲ ಅಂತ ಹೇಳಿ ಮಾಡ್ತಿಲ್ಲ ನೀನು. ಕಿರಾತ ವೇಷ ಅಂತ ಹೇಳ್ತಿ, ನೇರ ನಾಮ ಅದಕ್ಕೆ ಓರೆಲ್ಲ. ಮತ್ತೆ ಕಿರಾತರಿಗಿರ್ಬೇಕಾದ ನಡೆನುಡಿಗಳು ಇದಲ್ಲ. ಈಗ ಓ ನಾಮ ಓರೆ ಆಗಬೇಕು, ಮತ್ತೆ ಮಾತನ್ನು ಮೋಡಿ ಆಗಬೇಕು, ಮತ್ತೆ ಹೆಜ್ಜೆಗಾರಿಕೆಯಲ್ಲಿ ವ್ಯತ್ಯಾಸ ಬೇಕು. ಹಾ, ಹಾಗಂತ ಕಾಡೆ ಕಿರಾತರ ವೇಷ ಅಂತ ಕಲಿಸಿದ್ಯಾ? ಮತ್ತೆಂತ? ನಾ ಬರುವಾಗ ಅವರು ಎಂತದ್ದು ಹೇಳಿದ್ದು? ಚಂಡದಿಂ ಕಿರಾತ ವೇಷ, ಶೃಂಗಾರ ಭರಿತವಾದ ಕಿರಾತ ವೇಷ. ಒಂದು ದಿನ ಶ್ರೀನಿವಾಸನೇ ಚಂದ ವಾಸನೆ ಶ್ರೀನಿವಾಸನು ಚಂದದಿಂ ಕಿರಾತ ವೇಷ ಧರಿಸಿದ. ಅಂದು ತಲೆ. ಹೌದಾ? ಶೃಂಗಾರ ಭರಿತವಾದ ಕಿರಾತ ವೇಷ. ಯಾಕೆ ಕತೆ ಗೊತ್ತಿಲ್ವಾ? ವೈಕುಂಠದಲ್ಲಿದ್ದಾಗ ನಡೆದದ್ದು ಬಗು ಋಷಿ ಭೃಗು ಲಾಂಛನ. ಲಾಂಛನ. ಭೃಗು ಲಾಂಛನ. ಲಾಂಛನ. ಭೃಗು ಮಹರ್ಷಿಗಳು ತ್ರಿಮೂರ್ತಿಗಳಲ್ಲಿ ಯಜ್ಞ ಪುರುಷ ಯಾರು ಅಂತ ತಿಳಿಯುವುದಕ್ಕೆ ಹೋದದ್ದು. ಸತ್ಯಲೋಕದಲ್ಲಿ ಕೈಲಾಸದಲ್ಲಿ ಅವರಿಗೆ ಶಾಪ ಕೊಟ್ಟು ಮತ್ತೆ ನನ್ನನ್ನು ತಿಳಿಯುವುದಕ್ಕೆ ಬಂದಾಗ ನಾನು ನಿದ್ರಿಸಿದ್ದೆ. ಕೋಪಗೊಂಡ ಅವರು ನನ್ನ ಎದೆಗೆ ತುಳಿದರು. ನನ್ನಲ್ಲಿ ಎದೆಯಲ್ಲಿರುವುದು ಲಕ್ಷ್ಮಿ, ನನಗೋಡುದು ಆಯ್ತಲ್ಲ ಪ್ರೇಮ ಕಲಹ, ಅವಳಿರುವ ಜಾಗಕ್ಕೆ ಪೆಟ್ಟಾಯ್ತು ಋಷಿಯಿಂದ ಅಂತ ಹೇಳಿ ನನ್ನ ಹೆಂಡತಿ ನನ್ನನ್ನು ಬಿಟ್ಟೇ ಹೊರಟು ಹೋದ್ರು. ಮಿತ್ರ, ಮನೆಯಲ್ಲಿ ಹೆಂಡತಿ ಇಲ್ಲದಿದ್ದರೆ ಗಂಡನಿಗೆ ಬದುಕಲಿಕ್ಕೆ ಆಗ್ತದೆ. ಸುಮ್ಮನಿರ್ತೀಯ, ಮತ್ತೆ ಸುಮ್ಮನೆ ಆಡಿದ್ದಾರ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನಾನು ಒಬ್ಬ ಸಿಪಾಯಿ, ಹೆಂಡತಿಯೊಬ್ಬಳು ಹೌದು ಅಲ್ವಾ? ಹೆಂಡತಿ ಬೇಕು. ಹೆಂಡತಿ ಇಲ್ಲದೆ ಹೋದ್ರೆ ನಮಗೆ ಬೇಸರ ಅಲ್ವಾ? ಪ್ರಕೃತಿಯ ಜೊತೆಯಲ್ಲಿ ಪುರುಷನು ಬೇಕು, ಪುರುಷನ ಜೊತೆಯಲ್ಲಿ ಪ್ರಕೃತಿ ಬೇಕು. ಮತ್ತೆ ಪಿಚ್ಚನೆಯ ಮನೆಯಿರಲು, ವೆಚ್ಚಕ್ಕೆ ಧನವಿರಲು, ಪಿಚ್ಚೆ ಅರಿತು ನಡೆಯುವ ಸತಿ ಒತ್ತಿನಲ್ಲಿರಲು, ಸ್ವರ್ಗಕ್ಕೆ ಕಿಚ್ಚಿ ಸುಮ್ಮನೆ. ಹಾಗಾಗಿ ಅವಳು ಹೋದ ಮೇಲೆ ವೈಕುಂಠ ಲೋಕವೇ ಶೂನ್ಯವಾಯಿತು. ಅವಳನ್ನು ಹರಿಸುವುದಕ್ಕೆ ಬೇಕಾಗಿ ಮನುಜ ರೂಪದಲ್ಲಿ ನಾನು ಬಂದಿದ್ದೇನೆ ಶ್ರೀನಿವಾಸನಾಗಿ. ಅಲ್ಲಿಂದ ಹೊರಟು ಹೋದ ನನ್ನ ಹೆಂಡತಿ ಎಲ್ಲಿದ್ದಾಗಂತ ಗೊತ್ತಾಗಿದೆ. ಕರವೀರಪುರ. ಅದು ಕಾರವಾರಕ್ಕೆ ಅಷ್ಟು ಬೇಗ ನೀನು ನನ್ನನ್ನು ಮಾತಾಡಿಸಬೇಕು ಅಂತ ಮಾತಾಡಿದ್ದಲ್ಲ, ನೀನು ಹಾಗೆ ಮಾತಾಡುದು. ನನಗೆ ಕರವೀರ ಕರವೀರದಲ್ಲಿದ್ದಾಳೆ. ಈಗ ಅವಳನ್ನು ಕರ್ಕೊಂಡು ಬರಬೇಡುವ? ನಾನೀಗ ಶ್ರೀನಿವಾಸನಾಗಿ ಹೋಗಿ ಹೆಂಡತಿ ಬಾ ಅಂತ ಹೇಳಿದ್ರೆ ನೋಡುವವರು ಎಂತದ್ದು ಹೇಳಿದ್ದಾರೆ? ಅಮ್ಮವರ ಗಂಡನೆ ಮತ್ತೆ ಅಲ್ವಾ? ಕಾಣುವವರ ಕಣ್ಣಿಗೆ ಮೃಗಬೇಟೆಗೆ ಹೊರಟದು ಶ್ರೀನಿವಾಸ ಅಂತ ಆಗಬೇಕು. ನಿಜವಾಗಿಯೂ ಹೆಂಡತಿಯನ್ನು ಹೋಲಿಸಲಿಕ್ಕೆ ಹೋಗುದು ನಾನು ಮೃಗಾಕ್ಷಿಯ ಬೇಟೆ. ಹಾಗಾಗಿ ಮೃಗಾಕ್ಷಿಯ ಬೇಟೆ. ಹಾಗಾಗಿ ಹೆಂಡತಿಯನ್ನು ಕರೆಸಿ ಇವನೊಟ್ಟಿಗೆ ನನಗೆ ವೇಷ ಮಾಡುತ್ತಾ ಹಾಕುವಾನ ನನ್ನದಿಲ್ಲ, ಅವನೊಟ್ಟಿಗೆ ನಿನ್ನೊಟ್ಟಿಗೆ ನನಗೆ ಹಾಕಬಾರ್ದು. ಹೋಗಿ ಹೋಗಿ ಅಂತ ಹೇಳ್ಬಾರ್ದು ಅವರು. ಅವರು ಆಗ ಹೇಳಿದ್ರು, ಅವ ಯಾವಾಗಲೂ ಬಂದು ಹೇಳಿದ ಅವನೊಟ್ಟಿಗೆ ಹಾಕಿ ಒಂದು ಸ್ವಲ್ಪ ಚಂದ ಆಗ್ತದೆ ನನಗೆ. ಆದ್ರೆ ನೀನು ಕೈ ಕೊಡುವುದಿಲ್ಲ. ಎಷ್ಟು ಸಮಯ ಗೊತ್ತಾಗ್ಲಿಲ್ಲ. ಇನ್ನು ಸ್ವಲ್ಪ ದಿನ ಇರುವಾಗ ನಿನ್ಗೆ ಬೇಡ ಅಂತ ಆಯ್ತಲ್ಲ? ನೀ ಅಪ್ಪನಿಗೆ ಹುಟ್ಟಿದ ಮಗ ನಿನ್ನೊಟ್ಟಿಗೆ ಬಂದಾನ? ನಿನ್ನೊಟ್ಟಿಗೆ ನಿನ್ನೆವರಿಗೆ ಬಂದೆ. ನನಗೆ ಈಗ ಗೊತ್ತಾಗ್ತದೆ. ಯಾಕೆ ಬರುವುದಿಲ್ಲ? ಈಗ ನೀನು ಮೃಗಾಕ್ಷಿಯ ಬೇಟೆಗೆ ಹೌದು. ಅಂದರೆ ಹೆಣ್ಣನ್ನು ಒಲಿಸಿಕೊಳ್ಳಿಕ್ಕೆ ಹೆಂಡತಿ ಆ ಜನ್ಮದಲ್ಲಿ 16,008 ಮೈಸೂರು ನಿನಗೆ ದ್ವಾಪರದಲ್ಲಿ. ಹೌದು, 16,000 ಅಲ್ಲಿದ್ದದ್ದು. 8 ಮಂದಿ ಅಷ್ಟಮೈಷಿಯ. ಅಷ್ಟು ಮಹಿಷಿಯರು ನಿನಗಿರುವಾಗ, ಅಷ್ಟು ಮಹಿಷಿಯರಲ್ಲ, ಅಷ್ಟಮೈಷಿಯರು. ಅಷ್ಟಮೈಷಿಯರು ನಿನಗೆ ಇರುವಾಗ ನಾನು ನಿನ್ನ ಜೊತೆಯಲ್ಲಿ ಆಟದಲ್ಲಿ, ಊಟದಲ್ಲಿ, ಕೂಟದಲ್ಲಿ, ಓಟದಲ್ಲಿ ಎಲ್ಲ ಒಟ್ಟಿಗೆ ಇರುವಾಗ ವಿಜಯ ಒಂದು ತುಂಡು ಮದುವೆ ಆಗ್ತೀಯ. ಕೇಳಿದ್ಯಾ? ಅಲ್ಲ, ಈಗ ಹಣ್ಣನ್ನಾದ್ರೂ ತುಂಡು ಮಾಡಿ ಕೊಡ್ಲಿಕ್ಕೆ ಆಗ್ತದೆ, ಹೆಣ್ಣನ್ನು ಕೊಡ್ಲಿಕ್ಕೆ ಆಗ್ತದೆ. ನೀನು ಒಟ್ಟಿಗೆ ಇರುವಾಗ ಹೇಳಿದ್ಯಾ ನನಗೊಂದು ಮದುವೆ ಮಾಡುವುದಾ? ಯಜಮಾನ್ರಿಗೆ ಗೊತ್ತಾಗಬೇಡ ಮಾರಾಯ, ಕೆಲಸದವರಿಗೆ ಏನೇನು ಬೇಕು, ಯಾವ ಯಾವ ಹೊತ್ತಿಗೆ ಅಂತ, ಎಷ್ಟೆಷ್ಟು ಬೇಕು ಅಂತ ಕೊಡಬೇಡ. ಅವರು ತಿಳಿದು ಚೆನ್ನಾಗಿ ಬೆವರು ಸುರಿಸ್ತಾನಪ್ಪ. ಎಲ್ಲ ಯಾವ ಕಡೆಗೆ ಹೋದ್ರು ನನ್ನ ಒತ್ತಿಗೆ ಬರ್ತಾನೆ ಹಿಂದಿನಿಂದ ಮುಂದೆ. ಯಜಮಾನ್ರಿಗೆ ನಿನ್ನಂತ ಒಬ್ಬನಿದ್ರೆ ಗೊತ್ತಾಗ್ತದೆ ಏನು ಬೇಕು ಅಂತ.
ನಿನ್ನಂತವರು ಸಾವಿರ ಮಂದಿ ಇದ್ರೆ ಅವರಿಗೆ ಗೊತ್ತಾಗುದು. ನಾವು ಹೋಗಿ ಹೇಳ್ಬೇಕು ನಮಗಿಂತದ್ದು ಬೇಕು ಅಂತ. ನನಗೆ ಅದು ಒಳ್ಳೇದಾಗ್ತದೆ ಮಾರ್ರೆ, ಹೀಗೆ ಕರ್ಮ. ಹಾಗಾಗಿ ನಿನಗೆ ಏನು ಸಿಕ್ಕದ್ದು ಅಂತ ಈಗ ಹೇಳಿದೆಯಲ್ಲ, ಯೋಚಿಸಬೇಡ. ನಿನಗೊಂದು ತುಂಡು ಮದುವೆ ಮಾಡು. ಮಾಡಿದ್ರೆ ಪೂರ್ತಿ ಮಾಡು ಮಾರ್ರೆ. ಅದು ಮಾತಿಗ. ಈಗ ನನ್ನ ಹೆಂಡತಿ ಬರುವಾಗ ಒಬ್ಬಳೆ ಬರುವ ಕ್ರಮ ಇಲ್ಲ. ಕೆಲಸದವರನ್ನು ಕರ್ಕೊಂಡು ಬರ್ತಾಳೆ. ಕೆಲಸದವರಲ್ಲಿ ಯಾರಾದ್ರೂ ಚಂದದವಳಿದ್ರೆ ಅವಳನ್ನು ನೋಡ್ಲಿಕ್ಕೆ ಚಂದವೇ ಬೇಕು ಅಂತಿಲ್ಲ ಮಾರ್ರೆ. ಕೆಲಸದವರು ಸಿಗುವುದೇ ಕಡಿಮೆ ಈಗ. ಯಾರು ಹೌದು, ಈಗ ಹೋಗ್ಬೇಕಲ್ಲ. ಈಗ ಮೊದಲಾಗಬೇಕು, ಅದು ನಿಮಗೆ ಬೇಕು. ಹೌದು, ಹೇಗೆ ಹೋಗುದು? ನಡ್ಕೊಂಡು ಹೋಗು. ಯಾರು? ನಾವು. ಅಲ್ಲಿ ನೋಡು, ನನಗಾಗಿ ಸಿದ್ಧವಾದಂತಹ ಬಿಳಿ ಕುದುರೆ. ಬಿಳಿ ಕುದುರೆ. ಅಯ್ಯೋ ಜೀವನೇ, ಅದರ ಹೆಸರೇನು ಗೊತ್ತುಂಟಾ? ಉಚ್ಚೈಷವಸು. ಅದು ಯಾರು ಮನೆ ಅಷ್ಟು ಬೇಗ ಉಚ್ಚ ಉಚ್ಚೈಷವಸು. ಉಚ್ಚ ದೇವೇಂದ್ರ. ಬಿಳಿ ಕುದುರೆ ಉಂಟು ಅಲ್ಲ? ಹೌದೌದು. ನಾನು ಇಷ್ಟವರೆಗೆ ನೋಡಿಲ್ಲ ಮರೆ. ಮತ್ತೆ ಯಾವ್ದು ನೋಡಿದ್ರು? ನಾನು ಕಪ್ಪು ಕುದುರೆ ನೋಡಿದ್ದೀನಿ. ರೋಹನ ಇಡೀ ಕಪ್ಪು ಕುದುರೆ ನೋಡಿ ಹೋಯ್ತಾರೆ. ನಿಮಗೆಲ್ಲ ಬಿಳಿ ಬಿಳಿ ಬಸ್ ಇರ್ತದೆ ಅಲ್ಲ? ಹೌದು, ದೇವೇಂದ್ರ ಕಳುಹಿಸಿದಲ್ವಾ? ಹೌದು, ಇಲ್ಲಿದಲ್ಲದು ಮೇಲೆ. ಹೌದು. ನಿಮಗೆಲ್ಲ ದೊಡ್ಡವರಿಗೆಲ್ಲ ಎಲ್ಲಿಗಾದ್ರೂ ಹೋಗಬೇಕಿದ್ರೆ ಸಂಕಲ್ಪ ಮಾಡಿದ್ರೆ ಸಾಕು ಮಾರ್ರೆ. ಬರ್ತದೆಲ್ಲ, ವಿದೇಶದಲ್ಲಿ ಕಳಿಸ್ತಾರಲ್ಲ. ನಾವೆಲ್ಲ ಮಧ್ಯರಾತ್ರಿ ಹಗಲು ಎಷ್ಟು ಹೊತ್ತಿಗಾದರೂ ಎಲ್ಲಿಗಾದ್ರೂ ಮಾರ್ಗದ ಬದಿಯಲ್ಲಿ ನಿಂತುಕೊಂಡು ನಿಮಗೆ ಕೈ ತೋರಿಸ್ಬೇಕು. ಅವ್ರು ಹೋಗುವುದೇ, ನಾವು ಇಲ್ಲಿ ಕೆಪ್ಪರ್ ಸುಬ್ಬನಾಗಿ ಓಡಿ. ಅದಕ್ಕಲ್ಲೋ ಹಿರಿಯರು ಹೇಳಿದ್ರು, ನಾವು ಒಳ್ಳೆಯವರ, ಲೋಕವೇ ಒಳ್ಳೆಯದು. ಆಗ ಮರೆ ನನಗೆ ಅದೊಂದು ಗುರುತು. ಅಲ್ಲ, ನಾನಿರುವಾಗ ನೀನು ಬೇರೆಯವರಿಗೆ ಕೈ ತೋರಿಸುವುದು ಯಾಕೆ? ನಾನಿಲ್ವಾ? ನೀನಿದ್ರೆ ನನ್ನ ವಾಹನ ಇರುವಾಗ ನಿಮಗೆ ಬೇರೆ ವಾಹನ ಬೇಕಾ? ಅಷ್ಟೇ. ಈಗ ಒಬ್ಬರು ಹೋಗುದಕ್ಕಿಂತ ಇಬ್ಬರು ಹೋದ್ರೆ ಒಳ್ಳೇದು. ಹೌದೌದು. ಹಾಗಾಗಿ ಅಲ್ಲಿ ಕಳುಹಿಸಿಕೊಟ್ಟ ಉಚ್ಚೈಷವಸವನ್ನು ಏರಿ ಮೃಗ ಬೇಟೆ ಆಡುವ, ಆಮೇಲೆ ಮೃಗಾಕ್ಷಿಯನ್ನು ಹುಡುಕುವ. Thank you.